ಜಗತ್ತು ಕಣ್ಣು ಬಿಡೋಕ್ಕಿಂತ ಮುಂಚೆನೂ ಕೂಡ ಈ ದೇಶ ಹಿಂದೂ ದೇಶ ಆಗಿತ್ತು. ನಮ್ಮ ಅನೇಕ ಅನೇಕ ಸಾವಿರ ಸಾವಿರ ಗ್ರಂಥಗಳು ಅದನ್ನ ಸಾರಿ ಸಾರಿ ಹೇಳ್ತವೆ. ಹಿಂದೂ ಅಂದ್ರೆ ಏನು? ಇದೊಂದು ಸಮುದಾಯದ ಹೆಸರಲ್ಲ, ಇದೊಂದು ಜಾತಿ ಹೆಸರಲ್ಲ. ಹೀನಂ ದೂಷಯತಿ ಇತಿ ಹಿಂದೂ. ಯಾರು ಹೀನತೆಯನ್ನ ದೂಷಿಸ್ತಾರೆ, ಯಾರು ಕೆಟ್ಟದ್ದನ್ನ ವಿರೋಧಿಸ್ತಾರೆ, ಯಾರು ದುಷ್ಟತೆಯನ್ನು ವಿರೋಧಿಸ್ತಾರೆ, ಅಂಥವನು ಹಿಂದೂ ಅಂತ ನಮ್ಮ ಸಂಸ್ಕೃತ ಸಾಹಿತ್ಯಗಳಲ್ಲೇ ಹೇಳಿತ್ತು. ಇವತ್ತು ಹಿಂದೂ ಅಂತಂದ್ರೆ ಕೆಲವರು ಕಿವಿಗೆ ಬಿಸಿ ಮಾಡಿದ ಸೀಸವನ್ನು ಹೊಯ್ದಂಗಾಗುತ್ತೆ. ಇಲ್ಲ, ನಾವು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು ಮಾತ್ರ ಜಾತ್ಯಾತೀತರು ಅಂತ ಹೇಳ್ಕೊಂತಾರೆ. ಮೊದಲು ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಜಾತ್ಯಾತೀತರು ಅಂತ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳೇ, ದುರ್ಬುದ್ಧಿಜೀವಿಗಳೇ, ಮೊದಲು ನಿಮ್ಮ ಎದೆ ಮುಟ್ಟಿ ನೋಡ್ಕೊಳ್ಳಿ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇದ್ರೆ, ಅಪ್ಪನ ಪರಿಚಯ ಇಲ್ಲದೆ ಇದ್ರೆ ಹೇಳ್ಕೊಳ್ಳಿ ನೀವು ಜಾತ್ಯಾತೀತರು ಅಂತ. ನಾನಂತೂ ಜಾತ್ಯಾತೀತ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಜಾತ್ಯಾತೀತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರಿಗೆಲ್ಲರಿಗೂ ಅಪ್ಪ ಅಮ್ಮನ ಪರಿಚಯ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲೇ ಕೆಲವು ಮಂದಿ ಇದ್ದಾರೆ, ನಾವು ಜಾತ್ಯಾತೀತರು. ಎಂತ ಹೇಳ್ಬೇಕಣ, ಯಾರಾದ್ರೂ ಬೈದ್ರೆ ನಮಗ್ ತಲೆ ಕೆಡುತ್ತೆ, ಆದ್ರೆ ನಮಗ್ ನಾವೇ ಬೈಕೊಂಡ್ಬಿಡೋದು ನಾವು ಇಂಥ ಮಕ್ಕಳು ಅಂತ. ಅದರಲ್ಲೇ ಹೆಮ್ಮೆ ಅವರಿಗೆ, ಅದರಲ್ಲೇ ಹೆಮ್ಮೆ. ನಾಚಿಕೆ ಆಗ್ಬೇಕಂದ್ರಿ, ನಾಚಿಕೆ ಆಗ್ಬೇಕು. ರಕ್ತದ ಗುರುತೆ ಗೊತ್ತಿಲ್ಲದಿರ್ತಕ್ಕಂಥ ಸಮುದಾಯ ಇವತ್ತು ನಮ್ಮನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದೆ. ರಕ್ತದ ಗುರುತೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಪ್ರದಾಯ, ರಕ್ತದ ಗುರುತು ಗೊತ್ತಿದ್ರೆ ಹೇಳ್ಕೊಂತಿದ್ದ, ನಾನು ಇಂಥ ಸಮಾಜಕ್ಕೆ ಸೇರಿರ್ತಕ್ಕಂಥವನು, ನಾನು ಇಂಥ ಧರ್ಮಕ್ಕೆ ಸೇರಿರ್ತಕ್ಕಂಥವನು ಅಂತ ಹೆಮ್ಮೆಯಿಂದ ಹೇಳ್ಕೊಂತಿದ್ದ. ರಕ್ತದ ಗುರುತೆ ಇಲ್ಲಿರ್ತಕ್ಕಂಥ ನಪುಂಸಕರು. ಇತಿಹಾಸವನ್ನು ಓದಬೇಕು ಸ್ವಾಮಿ, ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು, ಇತಿಹಾಸವನ್ನು ತಿಳ್ಕೋಬೇಕು. ನಾವು ಕುರಿ ಮಂದೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಕುರಿ ಮರಿಗಳಲ್ಲ, ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು. ಬದಲಾಗಿ ಸಿಂಹದ ಮರಿಗಳು ನಾವು ಹಿಂದೂಗಳು. ನಮ್ಮ ಬದುಕು ಗುಲಾಮಿ ಬದುಕಾಗಿರಲಿಲ್ಲ, ಗೆಲುವಿನ ಬದುಕಾಗಿತ್ತು. ಸಾವಿರ ಸಂಖ್ಯೆಯಲ್ಲಿ ಶತ್ರು ಪರವಾಗಿಲ್ಲ. ನೀನಳಿವೆ ನಾನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನಮ್ಮ ಭಾರತದ ಲೀಲೆ. ಇದನ್ನ ಹೇಳ್ಕೊಂಡು ಬಂದಿರತಕ್ಕಂಥ ಜನ ನಾವು. ಬಂಧುಗಳೇ, ನಮ್ಮತನದ ಅರಿವಿನೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಯುವ ವೃಂದಕ್ಕೆ, ಎಲ್ಲ ಸಂಘಟನೆಯ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ನಾನಿವತ್ತು ಇಲ್ಲಿ ಮಾತಾಡ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ. ನಾನಿಲ್ಲಿ ಕಾರ್ಯಕ್ರಮ ತನಕನೂ ಬರ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ. ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಬೇಕು ಅಷ್ಟೇ ಗೊತ್ತಿತ್ತು ನನಗೆ. ಆದ್ರೆ ಅದೇನೋ ಪ್ರೀತಿ ವಿಶ್ವಾಸ ಇಲ್ಲಿ ತನಕ ಎಳ್ಕೊಂಬಂತು. ಒಂದೆರಡು ಮಾತಾಡ್ಬೇಕಾದ್ರೆ ನಮ್ಮ ಬಸವನಗೌಡ ಪಾಟೀಲ್ ಅವ್ರು ಹೇಳಿದ್ರು, ಇವತ್ತು ಬೆಂಕಿ ಬೀಳ್ತದ್ರಿ ಕರ್ನಾಟಕಕ್ಕೆ ಅಂತ. ಯಾರಿಗೆ ಎಲ್ಲಿ ಬೆಂಕಿ ಬಿದ್ರೇನು ಸ್ವಾಮಿ, ಈ ಸಮಾಜ ಸರಿಯಾಗಿ ಆದ್ರೆ ಸಾಕತ್ತೆ. ಯಾರ ಕಡ್ಡಕ್ಕೆ ಬೆಂಕಿ ಬೀಳ್ತದೋ, ಯಾರ ಅಂಗಂಗಾರಿಗೆ ಬೆಂಕಿ ಬೀಳ್ತದೋ ಅಥವಾ ನಾನೇನು ಮಾಡಿ. ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಒಟ್ಟಾಗಬೇಕು, ಸಮಾಜ ಎತ್ತಿಟ್ಕೋಬೇಕು. ಈ ಜಾತಿಯ ಮುಖವಾಡದ ಬದುಕಿನಿಂದ ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಂತ್ಕೋಬೇಕು. ಈ ಜಾತಿ ನಮಗೆ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದಲ್ಲ, ಬಂದಿರತಕ್ಕಂಥ ಎಲ್ಲೋ ವಿಕಾರ ಇದೆ, ವಿಕೃತಿ. ಇದು ನಮ್ಮ ಯಾವುದೇ ಧರ್ಮಶಾಸ್ತ್ರಗಳಲ್ಲಿಯೂ ಹೇಳಿಲ್ಲ, ಯಾವುದೇ ಇತಿಹಾಸದ ಪುಟಗಳಲ್ಲಿ ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಈ ದೇಶದಲ್ಲಿ ಜಾತಿಯ ವಿಷಬೀಜವನ್ನ ಅತ್ಯಂತ ಅಧಿಕೃತವಾಗಿ